ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನು ಒಂದು ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ. ಸೊ ಇದ್ರದ್ದು ಪ್ರತಿಯೊಂದೂ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಏನಿದೆ, ವಾಟ್ ಈಸ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಏನು? ಸೊ ಫಸ್ಟ್ಲಿ, ಕಾಸ್ಟ್ ಆಫ್ ಕ್ಯಾಪಿಟಲ್ ರೆಪ್ರೆಸೆಂಟ್ ದ ರೇಟ್ ಆಫ್ ರಿಟರ್ನ್ ದಟ್ ಎ ಫರ್ಮ್ ಮಸ್ಟ್ ಪೇ ಟು ದ ಸಪ್ಲೈಯರ್ಸ್ ಆಫ್ ಕ್ಯಾಪಿಟಲ್ ಫಾರ್ ಯೂಸ್ ಆಫ್ ದೇರ್ ಫಂಡ್ಸ್. ಏನು ಒಂದು ಸಪ್ಲೈಯರ್ಸಿಂದ ನಾವು ಫಂಡ್ನ ಏನು ಯೂಸ್ ಮಾಡ್ಕೋತೀವಿ, ಫಾರ್ ಎಕ್ಸಾಂಪಲ್ ಅದು ಡಿಬೆಂಚರ್ಸ್ ಆಗಿರ್ಬೋದು, ಅಥವಾ ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ ಆಗಿರ್ಬೋದು, ಅಥವಾ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಆಗಿರ್ಬೋದು. ಸೊ ಅವ್ರಿಗೆ ನಾವು ಅದ್ರ ಬದಲಾಗಿ ಯಾವ ರಿಟರ್ನ್ಸ್ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ಲು ಡಿಬೆಂಚರ್ ತೊಗೊಂಡ್ರೆ ನಾವು ಏನೇ ಮಾಡ್ತೀವಿ, ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ನ ಕೊಡ್ತೀವಿ. ಸೊ ಏನಾದರೂ ಡಿವಿಡೆಂಡ್ಸ್ನ ಶೇರ್ಸ್ನ ತೊಗೊಂಡ್ರೆ ಅವ್ರಿಗೆ ಡಿವಿಡೆಂಡ್ನ ಪೇ ಮಾಡ್ತೀವಿ. ಸೊ ಏನು ಒಂದು ಪೇ ಮಾಡ್ತೀವೋ ರೇಟ್, ಅದನ್ನು ನಾವೇನಂತ ಹೇಳ್ತೀವಿ, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ಯಾರಾ, ಇನ್ ಅದರ್ ವರ್ಡ್ಸ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ದ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ವೇರಿಯಸ್ ಸೋರ್ಸ್ ಆಫ್ ಫೈನಾನ್ಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಪ್ರಿಫರೆನ್ಸ್ ಶೇರ್ಸಿಂದ ತೊಗೊಂಡಿರ್ಬೋದು, ಅಥವಾ ಡಿಬೆಂಚರಿಂದ ತೊಗೊಂಡಿರ್ಬೋದು, ಅಥವಾ ಶಾರ್ಟ್ ಟರ್ಮ್ ಡಿಬೆಂಚರಿಂದ ತೊಗೊಂಡಿರ್ಬೋದು, ಈಕ್ವಿಟಿ ಶೇರ್ಸಿಂದ ತೊಗೊಂಡಿರ್ಬೋದು. ಸೊ ಯಾವ್ಯಾವ ಸೋರ್ಸಿಂದ ಎಲ್ಲ ತೊಗೊಂಡಿರ್ತೀರ, ಟೋಟಲ್ ಓವರ್ ಆಲ್ ಅದನ್ನ ನಾವು ಏನಂತ ಕರಿತೀವಿ, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ನೆಕ್ಸ್ಟು ಸೆಕೆಂಡ್ ಒನ್ ಬಂದು ಡಿಫೈನ್ ಎಕ್ಸ್ಪ್ಲಿಕ್ಟ್ ಆ್ಯಂಡ್ ಇಂಪ್ಲಿಕ್ಟ್ ಕಾಸ್ಟ್. ಏನಂದರೆ ಎಕ್ಸ್ಪ್ಲಿಕ್ಟ್ ಮತ್ತು ಇಂಪ್ಲಿಕ್ಟ್ ಕಾಸ್ಟ್ ಅಂದರೆ, ಎಕ್ಸ್ಪ್ಲಿಕ್ಟ್ ಕಾಸ್ಟ್ ಅಂತ ಹೇಳಿದ್ರೆ ಆ್ಯನ್ ಎಕ್ಸ್ಪ್ಲಿಕ್ಟ್ ಕಾಸ್ಟ್ ಆಫ್ ಎನಿ ಸೋರ್ಸಸ್ ಆಫ್ ಕ್ಯಾಪಿಟಲ್. Capital is the discount rate that equates the present value of cash inflows that are incremental to take off the financing opportunity with present value of its incremental cash outflows. ಅಂತ ಹೇಳಿದ್ರೆ ನಾವು ಏನು ಒಂದು ಕ್ಯಾಪಿಟಲ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಅದನ್ನು ಒಂದು ಡಿಸ್ಕೌಂಟ್ ರೇಟಲ್ಲಿ ಅದು ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ. ಸೊ ಅದಕ್ಕೆ ನಾವೇನಾದರೂ ಒಂದು ಸೋರ್ಸಿಂದ ಕ್ಯಾಪಿಟಲ್ನ ಕಲೆಕ್ಟ್ ಮಾಡೋದನ್ನು ನಾವೇನಂತ ಹೇಳ್ತೀವಿ, ಎಕ್ಸ್ಪ್ಲಿಕ್ಟ್ ಕಾಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಇಂಪ್ಲಿಕ್ ಕಾಸ್ಟ್. ಇಂಪ್ಲಿಕ್ ಕಾಸ್ಟ್ ಈಸ್ ದ ಆಪರ್ಚುನಿಟಿ ಕಾಸ್ಟ್ ವಿಚ್ ಈಸ್ ಗಿವನ್ ಅಪ್ ಇನ್ ಆರ್ಡರ್ ಟು ಪರ್ಸ್ಯೂ ಎ ಪರ್ಟಿಕ್ಯುಲರ್ ಆ್ಯಕ್ಷನ್. ಇಟ್ ಈಸ್ ನೌನ್ ಆ್ಯಸ್ ಇಂಪ್ಲಿಸಿಟ್ ಕಾಸ್ಟ್ ಆಫ್ ಕ್ಯಾಪಿಟಲ್. ನೆಕ್ಸ್ಟ್ ಥರ್ಡ್ ಒನ್ ಬಂದು ಡಿಫೈನ್ ಮಾರ್ಜಿನಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಏನು ಒಂದು ಮಾರ್ಜಿನಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳಿದ್ರೆ, ಸೊ ಏನಂತ ಹೇಳಿದ್ರೆ, ನೀವು ಅಡಿಷ್ನಲ್ ಕ್ಯಾಪಿಟಲ್ನ ಏನು ಕಲೆಕ್ಟ್ ಮಾಡ್ತೀರಾ, ಅದಕ್ಕೆ ನಾವು ಅಡಿಷ್ನಲ್ ಆಗಿ ಒಂದು ರಿಟರ್ನ್ಸ್ ಅಂದರೆ ಇಂಟ್ರೆಸ್ಟ್ ಆಗಿರ್ಬೋದು, ಅಥವಾ ಒಂದು ಡಿವಿಡೆಂಟ್ ಆಗಿರ್ಬೋದು ಕೊಡುವಂಥದ್ದನ್ನು ನಾವು ಏನಂತ ಹೇಳ್ತೀವಿ, ಮಾರ್ಜಿನಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಅಲ್ಲಿ ನೋಡಿ ಮೀನಿಂಗ್ ಏನಿದೆ, ಮಾರ್ಜಿನಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ದ ಅಡಿಷ್ನಲ್ ಕಾಸ್ಟ್ ಇನ್ಕರ್ಡ್ ಟು ಒಬ್ಟೈನ್ ಅಡಿಷ್ನಲ್ ಫಂಡ್ಸ್ ರಿಕ್ವೈರ್ಡ್ ಬೈ ಎ ಫರ್ಮ್. ಅಂದರೆ ಫರ್ಮ್ಗೆ ಒಂದು ಕ್ಯಾಪಿಟಲ್ ಅವಶ್ಯಕತೆ ಇದ್ದಾಗ ನಾವೇನಾದರೂ ಅಡಿಷ್ನಲ್ ಕ್ಯಾಪಿಟಲ್ನ ತೊಗೊಂಡ್ರೆ ಅದಕ್ಕೆ ನಾವು ಕೊಡುವಂತಹ ಇಂಟ್ರೆಸ್ಟ್ ಆಗಿರ್ಬೋದು, ಅಥವಾ ಡಿವಿಡೆಂಟ್ ಆಗಿರ್ಬೋದು, ಅದನ್ನು ನಾವು ಏನಂತ ಹೇಳ್ತೀವಿ, ಮಾರ್ಜಿನಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಮತ್ತು ಇನ್ನೊಂದೇನಿದೆ, ಚೇಂಜ್ ಇನ್ ದ ಟೋಟಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ರಿಸಲ್ಟಿಂಗ್ ಫ್ರಮ್ ದ ಯೂಸ್ ಆಫ್ ಅಡಿಷ್ನಲ್ ಫಂಡ್ಸ್. ಅಡಿಷ್ನಲ್ ಫಂಡ್ಸ್ನ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಒಂದು ಓವರ್ ಆಲ್ದು ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾಗುತ್ತೆ, ಟೋಟಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಚೇಂಜ್ ಆಗುತ್ತೆ. ನೆಕ್ಸ್ಟು ಫೋರ್ತ್ ಒನ್ ಬಂದು ಹೌ ಡು ಯು ಕಂಪ್ಯೂಟ್ ಗ್ರೋತ್ ರೇಟ್. ಅಂದರೆ ಗ್ರೋತ್ ರೇಟ್ನ ಹೆಂಗೆ ಕಂಪ್ಯೂಟ್ ಮಾಡೋದು. ಫಸ್ಟು ಗ್ರೋತ್ ರೇಟ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇವಾಗ ಈ ಡಿವಿಡೆಂಡ್ದು ರೇಟ್ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ, ರಿಟರ್ನು ಜಾಸ್ತಿ ಆಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಂಪ್ನಿ ಜಾಸ್ತಿ ಪ್ರಾಫಿಟ್ ಮಾಡ್ತಾಯಿದೆ ಅಂತ ಹೇಳಿದಾಗ ನಿಮಗೆ ಡಿವಿಡೆಂಟು ಏನು ಬರುತ್ತೆ, ತುಂಬ ಜಾಸ್ತಿ ಬರುತ್ತೆ. ಅದೇನಂತ ಹೇಳ್ತೀವಿ ನಾವು, ಗ್ರೋತ್ ರೇಟ್ ಅಂತ ಹೇಳ್ತೀವಿ. ಸೊ ಅದನ್ನು ಹೆಂಗೆ ಕಂಡುಹಿಡಿಯೋದು, ಮತ್ತು ಹಂಗಂದರೆ ಏನು. ಸೊ ನೆಕ್ಸ್ಟ್ ಇದರಲ್ಲಿ ಇದು ನೋಡೋಣ. ಕಂಪ್ಯೂಟೇಷನ್ ಆಫ್ cost of equity capital based on fixed dividend rate may not be appropriate because the future dividend may grow. ಅಂದರೆ ಒಂದು ಫಿಕ್ಸ್ಡ್ ಡಿವಿಡೆಂಟ್ ಏನು ಪರ್ಮನೆಂಟ್ ಆಗಿರಲ್ಲ. ಸೊ ಡಿವಿಡೆಂಟ್ ಒಂದು ಗ್ರೋತ್ ರೇಟ್ ಏನಾಗ್ತಾ ಇರುತ್ತೆ, ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದನ್ನು ಕಂಡುಹಿಡಿಯೋಕ್ಕೆ ಒಂದು ಇದಿದೆ. ಏನು ಒಂದು ಫಸ್ಟ್ ಒನ್ ಬಂದು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡರ್ ಕಾನ್ಸ್ಟೆಂಟ್ ಗ್ರೋತ್ ರೇಟ್ ಪರ್ಪ್ಯಾಚುಯಲಿ. ಅಂದರೆ ಪ್ರತಿ ವರ್ಷವೂ ಈಗ 5% ಅಂದರೆ, ಸೊ 1ನೇ ವರ್ಷವೂ 5% ಜಾಸ್ತಿ ಆಗುತ್ತೆ, 2ನೇ ವರ್ಷವೂ 5% ಜಾಸ್ತಿ ಆಗುತ್ತೆ. ಸೊ ಏನಿದೊಂದು ಫಿಕ್ಸ್ಡ್ ಗ್ರೋತ್ ರೇಟು. ಸೊ ಏನಿದೆ ಅದಕ್ಕೆ ಫಾರ್ಮುಲಾ, KE ಈಸ್ ಈಕ್ವಲ್ ಟು ಡಿವಿಡೆಂಡ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ಸ್ ಪ್ಲಸ್ ಗ್ರೋತ್. ಸೊ ಏನು ನಿಮಗೆ ಡಿ ಅಂದರೆ ಏನಂತ ಡೌಟ್ ಇರುತ್ತೆ. ಸೊ ಡಿ ಈಸ್ ಎ ಡಿವಿಡೆಂಡ್. ಸೊ NP ಏನು ಈಸ್ ಈಕ್ವಲ್ ಟು ನೆಟ್ ಪ್ರೊಸೀಡ್ಸು, ಮತ್ತು G ಅಂತ ಹೇಳಿದ್ರೆ ಗ್ರೋತು. ನೆಕ್ಸ್ಟು ಸೆಕೆಂಡ್ ಒನ್ನು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡರ್ ವೇರಿಯಬಲ್ ಗ್ರೋತ್ ರೇಟ್. ಈಗ ಗ್ರೋತ್ ರೇಟ್ ಏನಾಗುತ್ತೆ, ವರ್ಷ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಪ್ರಾಫಿಟ್ ಚೇಂಜ್ ಆದಂಗೆ ಗ್ರೋತ್ ರೇಟ್ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದಕ್ಕೇನಿದೆ, KE ಈಸ್ ಈಕ್ವಲ್ ಟು
D0, so into 1 plus R square n is equal to dn. Next, fifth one ಬಂದು ವಾಟ್ ಡಸ್ KAMP ಸೇಸ್. KAMP ಅಂತ ಹೇಳಿದ್ರೆ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಅಪ್ರೋಚ್. ಸೊ ಏನು ಹೇಳ್ತಾ ಇದು, ರಿಲೇಷನ್ಶಿಪ್ ಬಿಟ್ವೀನ್ ದ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಆ್ಯಂಡ್ ನಾನ್ ಡೈವರ್ಸೆಬಲ್ ಆ್ಯಂಡ್ ರಿಲೆವೆಂಟ್ ರಿಸ್ಕ್. ಏನು ಗೊತ್ತಾ, ರಿಸ್ಕ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ರಿಟರ್ನ್ ಏನಿರುತ್ತೆ ಜಾಸ್ತಿ ಇರುತ್ತೆ, ರಿಸ್ಕ್ ಕಡಿಮೆ ಇರುತ್ತೋ ರಿಟರ್ನ್ ಏನಿರುತ್ತೆ ಕಡಿಮೆ ಇರುತ್ತೆ. ಸೊ ಅದು ಒಂದೇನು ಬಿಸ್ನೆಸ್ಸಲ್ಲಿ ಟೆಕ್ನಿಕ್, ಅದು ಸ್ಟ್ರಾಟಜಿ. ಎಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೋ ಅಲ್ಲಿ ರಿಟರ್ನ್ ಜಾಸ್ತಿ ಇರುತ್ತೆ, ಎಲ್ಲಿ ರಿಸ್ಕ್ ಕಡಿಮೆ ಇರುತ್ತೋ ಅಲ್ಲಿ ರಿಟರ್ನು ಕೂಡ ಏನಿರುತ್ತೆ ಕಡಿಮೆ ಇರುತ್ತೆ. ಸೊ ಏನಿದೆ, ಇಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ರಿಸ್ಕ್ ಆ್ಯಂಡ್ ರಿಟರ್ನ್ ಫಾರ್ ಎಫಿಷಿಯೆಂಟ್ ಆ್ಯಂಡ್ ಇನ್ಎಫಿಷಿಯೆಂಟ್ ಪೋರ್ಟ್ಫೋಲಿಯೋಸ್. ಫಾರ್ ಎಕ್ಸಾಂಪಲ್, ನಾವು ಡಿಬೆಂಚರ್ನ ಜಾಸ್ತಿ ಯೂಸ್ ಮಾಡಿದ್ರೆ ಅಥವಾ ಶೇರ್ಸ್ನೇ ಜಾಸ್ತಿ ಯೂಸ್ ಮಾಡಿದ್ರೆ ನಮಗೇನೆಲ್ಲ ಒಂದು ಅಡ್ವಾಂಟೇಜಸ್ ಇದೆ, ಡಿಸಡ್ವಾಂಟೇಜಸ್ ಇದೆ. ಸೊ ಇದೆಲ್ಲ ಒಂದು ಏನಾಗುತ್ತೆ ನೋಡ್ತಾ ಹೋಗ್ಬೋದು ನಾವು, ರಿಸ್ಕ್ ಯಾವ್ದು ಜಾಸ್ತಿ, ರಿಟರ್ನ್ ಯಾವುದು ಜಾಸ್ತಿ. ನೆಕ್ಸ್ಟು ಸಿಕ್ಸ್ತ್ ಒನ್ನು ಹೌ ಈಸ್ ದ ಕಾಸ್ಟ್ ಆಫ್ ಪರ್ಪ್ಯಾಚುವಲ್ ಡೆಪ್ಟ್ ಆ್ಯಂಡ್ ಇರ್ರಿಡಿಮೇಬಲ್ ಡೆಪ್ಟ್ ಕಂಪ್ಯೂಟೆಡ್. ಸೊ ಇರ್ರಿಡಿಮೇಬಲ್ ಡೆಪ್ಟ್ ಅಂತ ಹೇಳಿದ್ರೆ, ಸೊ ಅದು ಏನಾಗಲ್ಲ, ಡಿಬೆಂಚರ್ ಇರುತ್ತಲ್ಲ ಅದು ಒಂದು ಲಿಕ್ವಿಡೇಷನ್ವರೆಗೂ ಏನಾಗಲ್ಲ, ಅದು ರಿಡಿಮೇಬಲ್ ಆಗಲ್ಲ. ರಿಡಿಮೇಬಲ್ ಅಂದರೆ ಏನು ವಾಪಸ್ ಕೊಡುವಂಥದ್ದು. ಈ ಕಂಪ್ನಿ ಏನು ನಿಮ್ಮ ಹತ್ರ ಅಮೌಂಟ್ ತೊಗೊಂಡಿರುತ್ತೆ ಅದನ್ನ ನಿಮ್ಮ ಒಂದು ಸದಸ್ಯತ್ವನ ತೆಗೆದುಹಾಕಿ ನಿಮಗೆ ಅಮೌಂಟ್ನ ವಾಪಸ್ ಕೊಡುವಂಥದ್ದು. ರಿಡಿಮೇಬಲ್ ಅಂದರೆ ಏನು, ಒಂದು ಮೆಚುರಿಟಿ ಡೇಟ್ ಬಂದಾಗ ನಿಮ್ಮ ಡಿಬೆಂಚರ್ ಏನಾಗುತ್ತೆ ರಿಡಿಮೇಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 1 year ಆಗಿರ್ಬೋದು, 2 ಅಥವಾ 5 years. ಬಟ್ ಇರ್ರಿಡಿಮೇಬಲ್ ಅಂದರೆ ಅದನ್ನು ಲಿಕ್ವಿಡೇಷನ್ನು ಅಲ್ಲಿವರೆಗೂ ಕೂಡ ಏನಾಗಲ್ಲ, ಅದು ಕ್ಲೋಸ್ ಆಗಲ್ಲ. ಸೊ ಏನಿದೆ ಮೀನಿಂಗು, perpetual debt provides permanent funds to the firm because the funds will remain in the firm till liquidation. ಸೊ ಇದು ಏನಾಗುತ್ತೆ, ಒಂದು ಕಂಪ್ನಿಗೆ ಒಂದು ಬಂಡವಾಳವಾಗಿ ಪರ್ಮನೆಂಟ್ ಬಂಡವಾಳವಾಗಿ ಉಳ್ಕೊಳ್ಳುತ್ತೆ ಎಲ್ಲಿ ಲಿಕ್ವಿಡೇಷನ್ವರೆಗೂ. ನೆಕ್ಸ್ಟು, ಕಾಸ್ಟ್ ಆಫ್ ಪರ್ಪ್ಯಾಚುವಲ್ ಡೆಪ್ತ್ ಈಸ್ ದ ರೇಟ್ ಆಫ್ ರಿಟರ್ನ್ ದಟ್ ಲೆಂಡರ್ ಎಕ್ಸ್ಪೆಕ್ಟ್ಸ್. ಸೊ ಏನೇನಿದೆ, ಒಂದು ಫಸ್ಟು ಸೊ ಏನು ಡಿಬೆಂಚರ್ಸಿಂದ ಇಂಟ್ರೆಸ್ಟ್ ಬರುತ್ತೋ ಅದಕ್ಕೂ ನಾವು ಏನು ಮಾಡಬೇಕು, ಅಮೌಂಟ್ನ ಪೇ ಮಾಡಬೇಕು. ಟ್ಯಾಕ್ಸ್ ಕಟ್ ಆದಮೇಲೆ, ಆಫ್ಟರ್ ಟ್ಯಾಕ್ಸ್ ಆದಮೇಲೆ ಏನು ಬರುವಂಥದ್ದು, ನಮಗೆ ಇಂಟ್ರೆಸ್ಟ್ ಅಮೌಂಟು ಬರುವಂಥದ್ದು. ಸೊ ಏನಿದೆ, ಪ್ರೀ ಟ್ಯಾಕ್ಸ್ ಕಾಸ್ಟು ಅಂದರೆ ಕಾಸ್ಟ್ ಕಟ್ಟೋಕ್ಕಿಂತ ಮುಂಚೆ ಏನು ಬರುತ್ತೆ, ಇಂಟ್ರೆಸ್ಟ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ಸ್. ಸೊ ನೆಕ್ಸ್ಟು ಟ್ಯಾಕ್ಸ್ ಕಟ್ ಆದಮೇಲೆ ಸೊ ಏನಿದೆ, ಇಂಟ್ರೆಸ್ಟ್ ಇಂಟು 1 - T ಡಿವೈಡೆಡ್ ಬೈ NP. ಸೊ ಐ ಅಂದರೆ ಇಂಟ್ರೆಸ್ಟು, ಟಿ ಅಂದರೆ ಟ್ಯಾಕ್ಸ್ ರೇಟು, NP ಅಂದರೆ ನೆಟ್ ಪ್ರೊಸೀಡ್. ನೆಕ್ಸ್ಟು 7th ಒನ್ ಬಂದು ವಾಟ್ ಈಸ್ ರಿಟೈನ್ಡ್ ಅರ್ನಿಂಗ್ಸ್. ರಿಟೈನ್ಡ್ ಅರ್ನಿಂಗ್ಸ್ ಅಂತ ಹೇಳಿದ್ರೆ, ಸೊ ಇದು ಒಂದು ನೆಟ್ ಅರ್ನಿಂಗ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ಲು, ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಕಂಪ್ನಿ ಏನು ಮಾಡುತ್ತೆ, ಕೆಲವಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ ಆಫ್ ಪ್ರಾಫಿಟನ್ನು ತಮ್ಮ ಹತ್ರನೇ ಉಳಿಸ್ಕೊಳ್ಳುತ್ತೆ. ಏನಕ್ಕೆ, ಸೊ ಕಂಪ್ನಿನ ಡೆವಲಪ್ಮೆಂಟ್ಗೋಸ್ಕರ, ಗ್ರೋತ್ಗೋಸ್ಕರ. ಫಾರ್ ಎಕ್ಸಾಂಪಲ್, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನು ಮಾಡಿರ್ತಾರೆ, ತಮ್ಮ ಡಿವಿಡೆಂಟಲ್ಲಿ ಇಷ್ಟು % ಆಫ್ ಅರ್ನಿಂಗ್ಸನ್ನು ತಮ್ಮ ಫ್ಯೂಚರ್ ಒಂದು ಕಂಪ್ನಿನ ಡೆವಲಪ್ ಮಾಡೋದಕ್ಕೋಸ್ಕರ ಏನು ಮಾಡಿರ್ತಾರೆ, ಪೇ ಮಾಡಿರ್ತಾರೆ. ಸೊ ಅದನ್ನ ಏನು ಮಾಡ್ತಾರೆ, ಈ ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಉಪಯೋಗಿಸ್ಕೊತೀವಿ. ಸೊ ಏನಿದೆ ಮೀನಿಂಗು, ರಿಟೈನ್ಡ್ ಅರ್ನಿಂಗ್ಸ್ ಈಸ್ ದ ಪಾರ್ಟ್ ಆಫ್ ನೆಟ್ ಅರ್ನಿಂಗ್ಸ್ which is retained by firm for investing in capital budgeting proposals instead of paying them as dividend to shareholders. ಸೊ ಏನೋ ಒಂದು ಡಿವಿಡೆಂಟು ಇರುತ್ತೆ ಶೇರ್ ಹೋಲ್ಡರ್ಸು, ಅದರಲ್ಲಿ ಸ್ವಲ್ಪ ಅಮೌಂಟ್ನ ಏನು ಮಾಡ್ತೀವಿ ನಾವು ರಿಟರ್ನ್ಸ್ನ ಇಟ್ಕೊಂಡು, ಸೊ ಅದನ್ನು ಫ್ಯೂಚರ್ ಇನ್ವೆಸ್ಟ್ಮೆಂಟ್ಸ್ಗೋಸ್ಕರ ಏನು ಮಾಡ್ತೀವಿ, ಇನ್ವೆಸ್ಟ್ ಮಾಡ್ತೀವಿ, ಚೆನ್ನಾಗಾಗಲಿ ಗ್ರೋತ್ ಚೆನ್ನಾಗಾಗಲಿ ಅನ್ನೋದಕ್ಕೋಸ್ಕರ. ಸೊ ಅದನ್ನು ಹೆಂಗೆ ಕಂಪ್ಯೂಟ್ ಮಾಡ್ತೀವಿ, ಸೊ 8th ಒನ್ ಇದೆ ನೋಡಿ, ಹೇಗೆ ಕಂಪ್ಯೂಟ್ ಮಾಡ್ತೀವಿ. ಸೊ ಕಾಸ್ಟ್ ಆಫ್ ಅರ್ನಿಂಗ್ಸ್ ನಾವೇನಂತ ಹೇಳ್ತೀವಿ, KR ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಈಕ್ವಿಟಿ, KE ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಈಕ್ವಿಟಿ, ಇಂಟು 1 - T ಇಂಟು 1 - B. 1 - T ಅಂತ ಹೇಳಿದ್ರೆ ಟ್ಯಾಕ್ಸ್ ರೇಟು, 1 - B ಅಂತ ಹೇಳಿದ್ರೆ ಬ್ರೋಕರೇಜ್ ಕಾಸ್ಟ್. ನೆಕ್ಸ್ಟು 9th ಒನ್ ಬಂದು ಲೀಸ್ಟ್ ಔಟ್ ಎನಿ 2 ಅಪ್ರೋಚಸ್ ಟು ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಈಕ್ವಿಟಿ. ಸೊ ಕಾಸ್ಟ್ ಆಫ್ ಈಕ್ವಿಟಿಲಿ ಯಾವ ಒಂದು 2 ಅಪ್ರೋಚಸ್ ಬರುತ್ತೆ. ಸೊ ಫಸ್ಟ್ ಒನ್ ಬಂದು ಡಿವಿಡೆಂಡ್ ಕ್ಯಾಪಿಟಲೈಜೇಷನ್ ಅಪ್ರೋಚ್, ಸೆಕೆಂಡ್ ಒನ್ನು ಅರ್ನಿಂಗ್ ಕ್ಯಾಪಿಟಲೈಜೇಷನ್ ಅಪ್ರೋಚ್. ನೆಕ್ಸ್ಟು ಥರ್ಡ್ ಒನ್ ಬಂದು ಡಿವಿಡೆಂಡ್ ಕ್ಯಾಪಿಟಲೈಜೇಷನ್ ಆ್ಯಂಡ್ ಗ್ರೋತ್ ರೇಟ್ ಅಪ್ರೋಚ್. ನಾನು ಅವಾಗಲೇ ಹೇಳ್ದಂಗೆ ಡಿವಿಡೆಂಟು ಗ್ರೋತ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಏನಿದೆ, D ಡಿವೈಡೆಡ್ ಬೈ NP + G. ಸೊ ಏನು, G ಗ್ರೋತ್ ರೇಟ್, ಹಿಂಗೆ ಒಂದು ಗ್ರೋತ್ ರೇಟ್ ಸೇರಿಸಿ ಒಂದು ಡಿವಿಡೆಂಟ್ನ ಕಂಡುಹಿಡಿಯುವಂಥದ್ದು. ನೆಕ್ಸ್ಟು ಬಾಂಡ್ ಹೆಲ್ಡ್ ಪ್ಲಸ್ ರಿಸ್ಕ್ ಪ್ರೀಮಿಯಮ್ ಅಪ್ರೋಚ್. ನೆಕ್ಸ್ಟ್ ಲಾಸ್ಟ್ ಒನ್ CAPM. ಸೊ ಇದು ಏನು, ಒಂದು ಅಪ್ರೋಚಸ್ ಆಫ್ ಕಾಸ್ಟ್ ಆಫ್ ಈಕ್ವಿಟಿ.
ನೆಕ್ಸ್ಟು 10th ಒಂದು ಬಂದು ಲೀಸ್ಟ್ ಔಟ್ ದ ಸೋರ್ಸ್ ಆಫ್ ಲಾಂಗ್ ಟರ್ಮ್ ಫೈನಾನ್ಸ್. ಯಾವುದೋ ಒಂದು ಯಾವ್ಯಾವ ಸೋರ್ಸಿಂದ ಲಾಂಗ್ ಟರ್ಮು, ಈಗ ಶಾರ್ಟ್ ಟರ್ಮ್ ಇರುತ್ತೆ, ಲಾಂಗ್ ಟರ್ಮ್ ಇರುತ್ತೆ. ಶಾರ್ಟ್ ಟರ್ಮ್ ಅಂದರೆ ಯಾವುದು? ಒಂದು ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್, ರಿಡಿಮೇಬಲ್ ಡಿಬೆಂಚರ್ಸ್. ಸೊ ಇದೆಲ್ಲ ಏನು ನಮಗೆ ಶಾರ್ಟ್ ಟರ್ಮ್ ಫೈನಾನ್ಸ್. ಲಾಂಗ್ ಟರ್ಮ್ ಫೈನಾನ್ಸ್ ಬರೋದಾದರೆ ಫಸ್ಟ್ ಒನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಇವ್ರು ಏನಾಗಿರ್ತಾರೆ? ಡೈರೆಕ್ಟರ್ಸ್ ಆಗಿರ್ತಾರೆ. ಮತ್ತು ಇವರು ಲಾಂಗ್ ಟರ್ಮ್ನು ಈಕ್ವಿಟಿ ಶೇರ್ ಹೋಲ್ಡರ್ಸು. ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಶೇರ್ಸ್. ನೆಕ್ಸ್ಟ್ ಡಿಬೆಂಚರ್ಸ್. ನೆಕ್ಸ್ಟ್ ಲಾಂಗ್ ಟರ್ಮ್ ಲೋನ್ಸ್. ನೆಕ್ಸ್ಟು ವೆಂಚರ್ ಫಂಡಿಂಗ್. ಸೊ ಎಕ್ಸೆಟ್ರಾ ಇವೆಲ್ಲ ಏನು ಬರುತ್ತೆ? ಒಂದು ಸೋರ್ಸ್ ಆಗಿರುತ್ತೆ. ಲಾಂಗ್ ಟರ್ಮ್ ಫೈನಾನ್ಸ್ ಸೋರ್ಸ್ ಈಸ್ ನಥಿಂಗ್ ಬಟ್ ಮೂಲಗಳು. ಯಾವ ಮೂಲಗಳಿಂದ ನಾವು ಒಂದು ಕ್ಯಾಪಿಟಲ್ನ ಕಲೆಕ್ಟ್ ಮಾಡ್ಬೋದು. ನೆಕ್ಸ್ಟು 11th ಬಂದು ಡಿಫೈನ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಕ್ಯಾಪಿಟಲ್ ಸ್ಟ್ರಕ್ಚರಿಂಗ್ ಇಸ್ ನಥಿಂಗ್ ಅಬೌಟ್ ಪ್ರಪೋರ್ಷನ್ ಆರ್ ಕಾಂಬಿನೇಷನ್ ಆಫ್ ಡೆಪ್ಟ್ ಆ್ಯಂಡ್ ಈಕ್ವಿಟಿ. ಸೊ ಏನು ಒಂದು ಡಿಬೆಂಚರ್ ಇದೆ ಮತ್ತು ಈಕ್ವಿಟಿನ ಒಂದು ಕಾಂಬಿನೇಷನ್, ಯಾವ ಕಾಂಬಿನೇಷನ ತೊಗೋತೀವಿ ನಾವು ಪ್ರಪೋರ್ಷನ್ಸಲ್ಲಿ. ಫಾರ್ ಎಕ್ಸಾಂಪಲ್ 50-50 ತೊಗೋಬೋದು, 70-30 ತೊಗೋಬೋದು, ಸೊ 80-20 ತೊಗೋಬೋದು. ಅದೇನಾಗುತ್ತೆ? ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಎಷ್ಟು ಪರ್ಸೆಂಟೇಜಲ್ಲಿ ನಾವು ಮಾಡ್ತಾಯಿದ್ವಿ. ಕಾಂಬಿನೇಷನು, ಕ್ಯಾಪಿಟಲ್ ಸ್ಟ್ರಕ್ಚರ್ ಕಾಂಬಿನೇಷನ್ ಏನಾಗಿರಬೇಕು? ಯಾವಾಗಲೂ ತುಂಬ ಚೆನ್ನಾಗಿರಬೇಕು. ಅವಾಗ ಮಾತ್ರ ಒಂದು ಕಂಪ್ನಿ ಲಾಂಗ್ ಟರ್ಮ್ ಪ್ರಾಫಿಟ್ನ ಅರ್ನ್ ಮಾಡೋದಕ್ಕೆ ಸಾಧ್ಯ. ಸೊ ಏನಿದೆ ಅದ್ರ ಮೀನಿಂಗು? Capital structure refers to a proportion or combination of equity shares and preference shares and debenture, long-term loans, retained earnings and other long-term sources of funds in the total amount of capital which is firm you should raise to run its business. ಸೊ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಏನಿರಬೇಕು? ಕಾಂಬಿನೇಷನ್ ಇರಬೇಕು. ಈಗ ನಾವು ಪೂರ್ತಿ ಬರೀ ಈಕ್ವಿಟಿನೇ ತೊಗೊಂಡು ಬಿಸ್ನೆಸ್ ನಡ್ಸೋಕ್ಕಾಗಲ್ಲ, ಡಿಬೆಂಚರ್ನೇ ತೊಗೊಂಡು ಬಿಸ್ನೆಸ್ ನಡ್ಸೋಕ್ಕಾಗಲ್ಲ. ಸೊ ಏನಿರಬೇಕು? ಒಂದು ಬಿಸ್ನೆಸ್ ಅಂದಮೇಲೆ ಪ್ರತಿಯೊಂದು ಇರಬೇಕು. ರಿಟೈನ್ಡ್ ಅರ್ನಿಂಗ್ಸ್ ಇರಬೇಕು, ಪ್ರಿಫರೆನ್ಸ್ ಶೇರ್ಸ್ ಇರಬೇಕು, ಈಕ್ವಿಟಿ ಶೇರ್ಸ್ ಇರಬೇಕು, ಡಿಬೆಂಚರ್ಸ್ ಇರಬೇಕು. ಸೊ ಆಗಲೇ ಏನಾಗುತ್ತೆ? ಒಂದು ಪರ್ಫೆಕ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಗುತ್ತೆ. ನೆಕ್ಸ್ಟು 12th ಒನ್ನು ಡಿಫೈನ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಏನು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ? ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಹೇಗಿರಬೇಕಪ್ಪ ಅಂದರೆ ಮ್ಯಾಕ್ಸಿಮೈಸಿಂಗ್ ಮಾರ್ಕೆಟಿಂಗ್ ವ್ಯಾಲ್ಯೂ ಏನಾಗಿರಬೇಕು? ಜಾಸ್ತಿ ಆಗಬೇಕು. ಬಟ್ ಮಿನಿಮೈಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್. ನಾವು ಅವರು ಕೊಡುವಂತಹ ಒಂದು ರಿಟರ್ನ್ಸ್ ಏನಿರಬೇಕು? ಕಡಿಮೆ ಇರಬೇಕು. ಬಟ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗಬೇಕು, ರಿಟರ್ನ್ಸು ಕಡಿಮೆ ಇರಬೇಕು. ಸೊ ಏನಿದೆ ಮೀನಿಂಗು? ಅನ್ ಆಪ್ಟಿಮಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ದ ಆಬ್ಜೆಕ್ಟಿವ್ಲಿ ಬೆಸ್ಟ್ ಮಿಕ್ಸ್ ಆಫ್ ಡೆಪ್ಟ್, ಪ್ರಿಫರ್ಡ್ ಸ್ಟಾಕ್ ಆ್ಯಂಡ್ ಕಾಮನ್ ಸ್ಟಾಕ್. ಸೊ ಪ್ರಿಫರ್ಡ್ ಸ್ಟಾಕ್ ಅಂತ ಹೇಳಿದ್ರೆ ಅದು ಪ್ರಿಫರೆನ್ಸ್ ಶೇರ್ಸು, ಕಾಮನ್ ಸ್ಟಾಕ್ ಅಂದರೆ ಅದು ಈಕ್ವಿಟಿ ಶೇರ್ಸ್. ದಟ್ ಮ್ಯಾಕ್ಸಿಮೈಸ್ ಎ ಕಂಪನಿ ಮಾರ್ಕೆಟ್ ವ್ಯಾಲ್ಯೂ ವೈಲ್ ಮಿನಿಮೈಸಿಂಗ್ ಇಟ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಹೇಗಪ್ಪ ಇರಬೇಕು ಒಂದು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ? ಅದು ಏನಾಗಿರಬೇಕು? ಬೆಸ್ಟ್ ಮಿಕ್ಸ್ ಆಗಿರಬೇಕು. ನಾವು ಯಾವ ಪ್ರಪೋರ್ಷನಲ್ಲಿ ತೊಗೋತೀವಿ ಡೆಪ್ಟು ಮತ್ತು ಈಕ್ವಿಟಿ ಮತ್ತು ಪ್ರಿಫರೆನ್ಸ್ ಶೇರ್ಸ್ನ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಂಪ್ನಿನ ವ್ಯಾಲ್ಯೂ ಜಾಸ್ತಿ ಮಾಡೋದಕ್ಕೆ, ಮಾರ್ಕೆಟ್ ವ್ಯಾಲ್ಯೂನ ಮತ್ತು ಕಾಸ್ಟ್ನ ಕಡಿಮೆ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಒನ್ ಬಂದು 13 ವಾಟ್ ಈಸ್ ಆರ್ಬಿಟ್ರೇಜ್ ಪ್ರೋಸೆಸ್. ಏನು ಆರ್ಬಿಟ್ರೇಜ್ ಪ್ರೋಸೆಸ್ ಅಂತ ಹೇಳಿದ್ರೆ? ಇವಾಗ ನಿಮ್ಮ ಹೇಳ್ತಾರ ಒಂದು ಮಾರ್ಕೆಟಲ್ಲಿ ಕಡಿಮೆ ಸಿಗುತ್ತೆ, ಏನು ಯಾವುದೋ ಒಂದು ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಶೇರ್ ಮಾರ್ಕೆಟ್ ಸೆಕ್ಯೂರಿಟೀಸ್ ಆಗಿರ್ಬೋದು. ಸೊ ಅದನ್ನು ಏನು ಮಾಡ್ತೀರಾ? ಬೈ ಮಾಡ್ತೀರಾ. ಮತ್ತು ಇನ್ನೊಂದು ಮಾರ್ಕೆಟಲ್ಲಿ ಏನು ಮಾಡ್ತೀರಾ? ಅದನ್ನು ಜಾಸ್ತಿ ಪ್ರೈಸ್ಗೆ ಮಾರಾಟ ಮಾಡ್ತೀರಾ. ಸೊ ಏನು ಇಲ್ಲಿ ಕಡಿಮೆ ಅಮೌಂಟಿಗೆ ತೊಗೊಂಡು ಬೇರೆ ಮಾರ್ಕೆಟಲ್ಲಿ ಜಾಸ್ತಿ ಅಮೌಂಟ್ಗೆ ಮಾರಾಟ ಮಾಡುವಂಥದ್ದು. ಸೊ ಯಾವ ರೀತಿ ಒಂದು ಆರ್ಬಿಟ್ರೇಜ್ ಅಂತಂದರೆ ಏನು? ನಮಗೆ ಒಂದು ಯಾವ ರೀತಿ ಅನುಕೂಲ ಮಾಡುವಂಥದ್ದು, ಲಾಭ ಮಾಡ್ಕೊಳ್ಳುವಂಥದ್ದು. ಸೊ ಯಾವುದೋ ಒಂದು ಯಾವ ಮಾರ್ಕೆಟಲ್ಲಿ ಕಡಿಮೆ ಸಿಗುತ್ತೆ ಆ ಮಾರ್ಕೆಟಲ್ಲಿ ತೊಗೊಂಡು ಸೊ ಬೇರೆ ಅನದರ್ ಮಾರ್ಕೆಟಲ್ಲಿ ಏನು ಮಾಡೋದು? ಈ ಪ್ರೈಸ್ಗೆ ಮಾರುವಂಥದ್ದು. ಸೊ ಅಲ್ಲಿದೆ ನೋಡಿ, ದ ಟರ್ಮ್ ಆರ್ಬಿಟ್ರೇಜ್ ರೆಫರ್ಸ್ ಟು ಆ್ಯನ್ ಆಕ್ಟ್ ಆಫ್ ಬೈಯಿಂಗ್ ಆ್ಯನ್ ಅಸೆಟ್ಸ್ ಆರ್ ಸೆಕ್ಯೂರಿಟಿ ಇನ್ ಒನ್ ಮಾರ್ಕೆಟ್ ಅಟ್ ಎ ಲೋವರ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಇಟ್ ಇನ್ ಅನದರ್ ಮಾರ್ಕೆಟ್ ಅಟ್ ಎ ಹೈಯರ್ ಪ್ರೈಸ್. ಸೊ ಲೋಯರ್ ಪ್ರೈಸಿಗೆ ತೊಗೊಂಡು ಏನು ಮಾಡ್ತೀವಿ? ಅನದರ್ ಮಾರ್ಕೆಟಲ್ಲಿ ಹೈಯರ್ ಪ್ರೈಸ್ಗೆ ಮಾರಾಟ ಮಾಡ್ತೀವಿ. ಸೊ ನೋಡಿ ಅದರಲ್ಲಿದೆ ನೆಕ್ಸ್ಟ್ ಒಂದು ಪ್ಯಾರಾದಲ್ಲಿ ಏನಂತ? ಆರ್ಬಿಟ್ರೇಜ್ ಪ್ರೋಸೆಸ್ ಏನಿರುತ್ತೆ? ಪರ್ಚೇಸ್ ಆಫ್ ಅಸೆಟ್ಸ್ ಆರ್ ಸೆಕ್ಯೂರಿಟೀಸ್ ಹೂ ಪ್ರೈಸಸ್ ಆರ್ ಲೋಯರ್. ಇಲ್ಲಿ ಕಡಿಮೆ ಪ್ರೈಸ್ ಇರುತ್ತೋ ಅಲ್ಲಿ ಪರ್ಚೇಸ್ ಮಾಡ್ತೀರಾ, ಎಲ್ಲಿ ಒಂದು ಜಾಸ್ತಿ ಪ್ರೈಸ್ ಇರುತ್ತೋ ಅಲ್ಲಿ ಮಾರಾಟ ಮಾಡ್ತೀರಾ. ಸೊ ಅದು ಒಂದು ನಾವೇನಂತ ಹೇಳ್ತೀವಿ? ಆರ್ಬಿಟ್ರೇಜ್ ಪ್ರೋಸೆಸ್. ನೆಕ್ಸ್ಟು 14th ಒನ್ನು ಹೌ ಡು ಯು ಕಂಪ್ಯೂಟ್ ನೆಟ್ ಇನ್ಕಮ್ ಬೈ EBIT. EBIT ಅಂತ ಹೇಳಿದ್ರೆ ಅರ್ನಿಂಗ್ ಬಿಫೋರ್ ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಸೊ ಏನು? ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಸೊ ಹಿಂಗೆ ನಾವು ನೆಟ್ ಇನ್ಕಮ್ನ ಕಂಪ್ಯೂಟ್ ಮಾಡುವಂಥದ್ದು. ಸೊ EBITಲಿ ಏನು ಇನ್ಕ್ಲೂಡ್ ಆಗಿರುತ್ತೆ? ಇಂಟ್ರೆಸ್ಟು ಮತ್ತು ಟ್ಯಾಕ್ಸ್. ಸೊ ಅವೆರಡನ್ನೂ ಲೆಸ್ ಮಾಡಿದಾಗ ಏನು ಬರುತ್ತೆ? ನಮಗೆ ನೆಟ್ ಇನ್ಕಮ್ ಬರುತ್ತೆ. ಸೊ EBITಲಿ
ಇಂಟ್ರೆಸ್ಟ್ ಮತ್ತು ಟ್ಯಾಕ್ಸ್ನ ಲೆಸ್ ಮಾಡಿದಾಗ ನೆಟ್ ಇನ್ಕಮ್ ಬರುತ್ತೆ. ನೆಕ್ಸ್ಟು 15 ನೇಮ್ ಥಿಯರೀಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಯಾವ್ಯಾವ ಥಿಯರೀಸ್ ಬರುತ್ತೆ? ಸೊ ಫಸ್ಟ್ ಒನ್ ಬಂದು ರಿಲವೆಂಟ್ ಥಿಯರಿ. ಸೊ ಅದರಲ್ಲಿ ಯಾವುದಿದೆ? ನೆಟ್ ಇನ್ಕಮ್ ಅಪ್ರೋಚು. ನೆಕ್ಸ್ಟು ಸೆಕೆಂಡ್ ಒನ್ ಬಂದು ಇರ್ರಿಲವೆಂಟ್ ಥಿಯರಿ. ಸೊ ಅದರಲ್ಲಿ ಯಾವುದು ಸಬ್ ಬರುತ್ತೆ ಟೈಪ್ಸ್ ಅಂತ ಹೇಳಿದ್ರೆ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಆ್ಯಂಡ್ ಮಾಡಿಗ್ಲೋ ಆ್ಯಂಡ್ ಮಿಲ್ಲರ್ ಅಪ್ರೋಚ್. ಲಾಸ್ಟ್ ಒನ್ನು ಟ್ರೆಡಿಷ್ನಲ್ ಅಪ್ರೋಚ್. ಸೊ ಇದರಲ್ಲಿ ಯಾವುದ್ರಲ್ಲಾದ್ರೂ ನೀವು 2 ಬರೆದ್ರೆ ಸಾಕು. ನೆಕ್ಸ್ಟು 16th ಒಂದು ನೇಮ್ ಇರ್ರಿಲವೆಂಟ್ ಥಿಯರೀಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಇರ್ರಿಲವೆಂಟ್ ಥಿಯರೀಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಸೊ 2 ಬರುತ್ತೆ. ಒಂದು ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚು, ನೆಕ್ಸ್ಟ್ ಮಾಡಿಗ್ಲೋ ಆ್ಯಂಡ್ ಮಿಲ್ಲರ್ ಅಪ್ರೋಚ್. ನೆಕ್ಸ್ಟ್ ಒನ್ ಬಂದು ಯಾವುದೆಲ್ಲ ಒಂದು ಲೀಸ್ಟ್ ಔಟ್ ದ ಫೀಚರ್ಸ್ ಆಫ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಯಾವೆಲ್ಲ ಒಂದು ಫೀಚರ್ಸ್ ಇದೆ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಏನಿದೆ? ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಂಟೈನ್ಸ್ ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಫ್ ದಿ ಫರ್ಮ್. ಏನು ಒಂದು ಫರ್ಮ್ದು ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಏನು ಮಾಡುತ್ತೆ? ಮೇಂಟೈನ್ ಮಾಡುತ್ತೆ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನುವಂಥದ್ದು. ಸೆಕೆಂಡ್ ಒನ್ನು ಬಾರೋಯಿಂಗ್ ಹೆಲ್ಪ್ ಇನ್ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಕಂಪನಿ ಲೀಡಿಂಗ್ ಟುವರ್ಡ್ಸ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಏನು ಒಂದು ನಾವು ಬಾರೋ ಮಾಡ್ತೀವಿ ಸೊ ಅಮೌಂಟನ್ನ ಕ್ಯಾಪಿಟಲ್ನ ಅದನ್ನ ಏನು ಮಾಡುತ್ತೆ? ಕಂಪ್ನಿ ವ್ಯಾಲ್ಯೂನ ಜಾಸ್ತಿ ಮಾಡುತ್ತೆ. ಮತ್ತು ನೆಕ್ಸ್ಟು ಥರ್ಡ್ ಒನ್ನು ದ ರಿಲೇಷನ್ಶಿಪ್ ಆಫ್ ಡೆಪ್ಟ್ ಆ್ಯಂಡ್ ಈಕ್ವಿಟಿ ಇನ್ ದ ಆಪ್ಟಿಮಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ಮೇಡ್ ಇನ್ ಸಚ್ ಎ ಮ್ಯಾನರ್ ದಟ್ ಮಾರ್ಕೆಟ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್ ಬಿಕಮ್ಸ್ ಮ್ಯಾಕ್ಸಿಮಮ್. ಏನಾಗಿರುತ್ತೆ? ಒಂದು ರಿಲೇಷನ್ಶಿಪ್ ಬಿಟ್ವೀನ್ ಡೆಪ್ಟು ಮತ್ತು ಈಕ್ವಿಟಿದು ಆಪ್ಟಿಮಲ್ ಕ್ಯಾಪಿಟಲ್ ಸ್ಟ್ರಕ್ಚರಿಂದ ಏನಿರುತ್ತೆ? ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಕಾಸ್ಟ್ ಆಫ್ ಕ್ಯಾಪಿಟಲ್ ರೀಚಸ್ ಅಸ್ಟ್ ಮಿನಿಮಮ್. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ನಾನು ಅವಾಗಲೇ ಹೇಳ್ದಂಗೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ನೆಕ್ಸ್ಟು 18th ಒನ್ನು ವಾಟ್ ಡು ಯು ಮೀನ್ ಬೈ ಎಫಿಷಿಯೆಂಟ್ ಕ್ಯಾಪಿಟಲ್ ಮಾರ್ಕೆಟ್. ಏನು ಎಫಿಷಿಯೆಂಟ್ ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ? ಎಫಿಷಿಯೆಂಟ್ ಕ್ಯಾಪಿಟಲ್ ಮಾರ್ಕೆಟ್ ರೆಫರ್ಸ್ ಟು ಎನಿ ಮಾರ್ಕೆಟ್ ಇನ್ ವಿಚ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್ ವೇರ್ ನ್ಯೂ ಇನ್ಫಾರ್ಮೇಷನ್ಸ್ ಈಸ್ ಇನ್ಕಾರ್ಪೊರೇಟೆಡ್ ಇಂಟು ಪ್ರೈಸ್ ವೆರಿ ಕ್ವಿಕ್ಲಿ. ಸೊ ಏನಿರುತ್ತೆ? ಇದು ಒಂದು ಮಾರುಕಟ್ಟೆ ಆಗಿರುತ್ತೆ. ಸೊ ಅದರಲ್ಲಿ ಒಂದು ಸೆಕ್ಯೂರಿಟೀಸ್ನ ಟ್ರೇಡ್ ಮಾಡುವಂಥದ್ದು, ನ್ಯೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುವಂಥದ್ದು. ನೆಕ್ಸ್ಟು 19th ಒನ್ನು ಲೀಸ್ಟ್ ಔಟ್ ದ ಅಸಂಪ್ಷನ್ಸ್ ಆಫ್ NI ಅಪ್ರೋಚ್. NI ಅಪ್ರೋಚ್ ಅಂತ ಹೇಳಿದ್ರೆ ನೆಟ್ ಇನ್ಕಮ್ ಅಪ್ರೋಚ್. ಇದರಲ್ಲಿ ಏನಿಲ್ಲ? ದೇರ್ ಈಸ್ ನೋ ಟ್ಯಾಕ್ಸ್. ಸೊ ಇದರಲ್ಲಿ ಏನಿರಲ್ಲ? ಟ್ಯಾಕ್ಸ್ ಇರಲ್ಲ NI ಅಪ್ರೋಚಲ್ಲಿ. ನೆಕ್ಸ್ಟು ಕಾಸ್ಟ್ ಆಫ್ ಡೆಪ್ಟ್ ಈಸ್ ಲೆಸ್ ದೆನ್ ಕಾಸ್ಟ್ ಆಫ್ ಈಕ್ವಿಟಿ. ಕಾಸ್ಟ್ ಆಫ್ ಡೆಪ್ಟ್ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಕಾಸ್ಟ್ ಆಫ್ ಈಕ್ವಿಟಿಗಿಂತನೂ ಅಂದರೆ ಲೆಸ್ ದೆನ್. ನೆಕ್ಸ್ಟ್ ಥರ್ಡ್ ಒನ್ ಯೂಸ್ ಆಫ್ ಡೆಪ್ಟ್ ಇನ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಸ್ ನಾಟ್ ಚೇಂಜ್ ದ ರಿಸ್ಕ್ ಪರ್ಸೆಪ್ಷನ್ ಆಫ್ ಇನ್ವೆಸ್ಟರ್ಸ್. ಏನು ಡೆಪ್ಟನ್ನ ನಾವು ಯೂಸ್ ಮಾಡ್ಕೊತೀವಿ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ, ಅದು ಯಾವುದೇ ಒಂದು ರಿಸ್ಕನ್ನಾಗಲಿ ಯಾವುದೇ ಒಂದು ಚೇಂಜಸ್ನ ತರೋದಿಲ್ಲ. ನೆಕ್ಸ್ಟ್ ಲಾಸ್ಟ್ ಒನ್ ಕಾಸ್ಟ್ ಆಫ್ ಡೆಪ್ಟ್ ಆ್ಯಂಡ್ ಕಾಸ್ಟ್ ಆಫ್ ಈಕ್ವಿಟಿ ರಿಮೈನ್ ಕಾನ್ಸ್ಟೆಂಟ್. ಸೊ 2 ಏನಾಗಿರುತ್ತೆ? ಕಾನ್ಸ್ಟೆಂಟ್ ಅಂದರೆ ಫಿಕ್ಸ್ಡ್ ಆಗಿರುತ್ತೆ. ನೆಕ್ಸ್ಟು 20 ಲಿಸ್ಟ್ ಔಟ್ ದ ಅಸಂಪ್ಷನ್ಸ್ ಆಫ್ NOI ಅಪ್ರೋಚ್. NOI ಅಪ್ರೋಚ್ ಅಂತ ಹೇಳಿದ್ರೆ ನೆಟ್ ಆಪರೇಟಿಂಗ್ ಅಪ್ರೋಚ್. ಸೊ ನೆಟ್ ಆಪರೇಟಿಂಗ್ ಅಪ್ರೋಚಲ್ಲಿ ಏನೆಲ್ಲ ಒಂದು ಅಸಂಪ್ಷನ್ಸ್ ಇದೆ ಅಂತ ಹೇಳಿದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ರಿಮೈನ್ಸ್ ಅನ್ಚೇಂಜ್ಡ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾಗಲ್ಲ? ಯಾವುದೇ ಚೇಂಜ್ ಆಗಲ್ಲ. ಸೊ ಇದರಲ್ಲಿ ಯಾವುದೇ ಒಂದು ಕಾರ್ಪೊರೇಟ್ ಟ್ಯಾಕ್ಸ್ ಇರಲ್ಲ. ನೆಕ್ಸ್ಟ್ ಲಾಸ್ಟ್ ಒನ್ ಕಾಸ್ಟ್ ಆಫ್ ಡೆಪ್ಟ್ ರಿಮೈನ್ ಕಾನ್ಸ್ಟೆಂಟ್. ಕಾಸ್ಟ್ ಆಫ್ ಡೆಪ್ಟು ಏನಾಗಿರುತ್ತೆ? ಫಿಕ್ಸ್ಡ್ ಆಗಿರುತ್ತೆ. ನೆಕ್ಸ್ಟು 21 ವಾಟ್ ಇನ್ MM ಹೈಪೋಥಿಸಿಸ್. MM ಹೈಪೋಥಿಸಿಸ್ ಅಂತ ಹೇಳಿದ್ರೆ ಮಾಡಿಗ್ಲೋ ಆ್ಯಂಡ್ ಮಿಲ್ಲರ್ ಥಿಯರಿ ಏನಿರುತ್ತೆ? ಡಿವಿಡೆಂಟಲ್ಲಿ ಇರ್ರಿಲವೆನ್ಸ್ ಥಿಯರಿನ ಏನು ಮಾಡ್ತಾನೆ? ಪ್ರತಿಪಾದಿಸ್ತಾನೆ ಮಿಲ್ಲರು. ಸೊ ಏನಪ್ಪ ಈ ಥಿಯರಿಲಿ ಹೇಳೋದಂತ ಹೇಳಿದ್ರೆ ಸ್ಟೇಟಿಂಗ್ ದಟ್ ಡಿವಿಡೆಂಡ್ಸ್ ಆರ್ ಇರ್ರಿಲವೆಂಟ್ ಆ್ಯಂಡ್ ಆ್ಯಸ್ ನೋ ಎಫೆಕ್ಟ್ಸ್ ಆನ್ ಫರ್ಮ್ಸ್ ಶೇರ್ ವ್ಯಾಲ್ಯೂ. ಸೊ ಫರ್ಮ್ಸ್ ಏನಿದೆ ಒಂದು ಮಾರ್ಕೆಟ್ ವ್ಯಾಲ್ಯೂ ಆಗಿರ್ಬೋದು ಅಥವಾ ಶೇರ್ ವ್ಯಾಲ್ಯೂ ಮೇಲೆ ಈ ಒಂದು ಡಿವಿಡೆಂಡ್ಸ್ದು ಯಾವುದೇ ಒಂದು ಇಂಪ್ಯಾಕ್ಟ್ ಮಾಡಲ್ಲ. ಸೊ ಅಂತ ಏನು ಮಾಡ್ತಾನೆ? ಇರ್ರಿಲೆವೆಂಟ್ ಥಿಯರಿನ ಪ್ರತಿಪಾದಿಸ್ತಾನೆ. ನೆಕ್ಸ್ಟು 22 ಡಿಫೈನ್ ರಿಸ್ಕ್ ಫ್ರಮ್ ಕ್ಯಾಪಿಟಲ್ ಬಜೆಟಿಂಗ್ ಪಾಯಿಂಟ್ ಆಫ್ ವ್ಯೂ. ಸೊ ಏನಿದೆ? ಕ್ಯಾಪಿಟಲ್ ಬಜೆಟಿಂಗ್. ಸೊ ರಿಸ್ಕನ್ನು ನಾವು ಇವಾಗ ಕ್ಯಾಪಿಟಲ್ ಬಜೆಟಿಂಗ್ ಇಸ್ ಏನು ಪರ್ಮನೆಂಟು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ನಾವು ಒಂದು ತೊಗೊಳೋಕ್ಕಿಂತ ಮುಂಚೆ ಏನು ಮಾಡಬೇಕು? ಫಸ್ಟ್ಲಿ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಮತ್ತು ಎಕನಾಮಿಕ್ ಲೈಫ್ನ ತಿಳ್ಕೊಂಡು ಆಮೇಲೆ ಏನು ಮಾಡಬೇಕು? ಇನ್ವೆಸ್ಟ್ ಮಾಡಬೇಕು.
ಮತ್ತು ಅದನ್ನು ಫಸ್ಟೇ ಪ್ರಿಡಿಕ್ಟ್ ಮಾಡಬೇಕು. ಸೊ ಏನಿದೆ ಅದರದ್ದು ಮೀನಿಂಗು, ರಿಸ್ಕ್ refers to variations in the forecast with reference to the capital. Budgeting risk refers to variations in the actual returns from a project or machinery in its economic life in relation to estimated return as forecast at the time of the initial investment. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ಟೇಜಲ್ಲಿ ಏನು ಮಾಡ್ಬೇಕು, ನಾವು ಅದನ್ನು ಫೋರ್ಕಾಸ್ಟ್ ಮಾಡಿ ಆಮೇಲೆ ಎಸ್ಟಿಮೇಟ್ ಮಾಡಿ ರಿಟರ್ನ್ಸ್ ಎಷ್ಟು ಬರುತ್ತೆ, ಎಕನಾಮಿಕ್ ಲೈಫ್ ಎಷ್ಟಿದೆ, ಸೊ ಪ್ರತಿಯೊಂದನ್ನು ಅನಲೈಸ್ ಮಾಡಿ ಏನು ಮಾಡ್ತೀವಿ, ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು 23, ಲೀಸ್ಟ್ ಔಟ್ ಎನಿ 4 ಸೋರ್ಸ್ ಆಫ್ ರಿಸ್ಕ್. ಯಾವ್ಯಾವ ರೀತಿ ರಿಸ್ಕ್ ಬರುತ್ತೆ. ಸೊ ಫಸ್ಟ್ ಒನ್ ಬಂದು ಪ್ರಾಜೆಕ್ಟ್ ಸ್ಪೆಸಿಫಿಕ್ ರಿಸ್ಕ್ ಆ್ಯಂಡ್ ಕಾಂಪಿಟೇಟಿವ್ ರಿಸ್ಕ್, ಇಂಡಸ್ಟ್ರಿ ಸ್ಪೆಸಿಫಿಕ್ ರಿಸ್ಕ್, market risk and international risk. Next 24, what is project specific risk? It is the risk arises due to estimation of errors in earnings and cash flows or same factors that are specific to project like quality of management. ಏನಂತ ಹೇಳಿದ್ರೆ, ನಾವು ಒಂದು ಪ್ರಾಜೆಕ್ಟ್ನ ಒಂದು ಎಸ್ಟಿಮೇಷನ್ಸಲ್ಲಿ ತಪ್ಪಾದರೆ, ಸೊ ಅರ್ನಿಂಗ್ಸನ್ನ ತಪ್ಪಾಗಿ ಎಸ್ಟಿಮೇಟ್ ಮಾಡಿದ್ರೆ ಅಥವಾ ಕ್ಯಾಶ್ ಫ್ಲೋಸ್ನ ತಪ್ಪಾಗಿ ಎಸ್ಟಿಮೇಟ್ ಮಾಡ್ತೀವಿ, ಸೊ ಅದನ್ನು ನಾವೆಂತ ಹೇಳ್ತೀವಿ, ಪ್ರಾಜೆಕ್ಟ್ ಸ್ಪೆಸಿಫಿಕ್ ರಿಸ್ಕ್. ನೆಕ್ಸ್ಟು 25, ವಾಟ್ ಈಸ್ ಮಾರ್ಕೆಟ್ ರಿಸ್ಕ್. ಮಾರ್ಕೆಟ್ ರಿಸ್ಕ್ ಅಂದರೆ ಏನು? ಸೊ ಏನು ಒಂದು ಮಾರ್ಕೆಟ್ ರಿಸ್ಕ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲು ಮಾರ್ಕೆಟ್ ವ್ಯಾಲ್ಯೂ ಏನಾಗುತ್ತೆ, ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ. ಏನಕ್ಕೆ ಚೇಂಜಸ್ ಆಗುತ್ತೆ? GDP ಗ್ರೋತ್ ರೇಟ್ ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು, ಇನ್ಫ್ಲೇಷನಿಂದ ಆಗ್ಬೋದು, ಇಂಟ್ರೆಸ್ಟ್ ರೇಟು, ಇದೆಲ್ಲ ಏನಾಗುತ್ತೆ, ಒಂದು ಮಾರ್ಕೆಟ್ ಮೇಲೆ ಪರಿಣಾಮನ ಬೀರುತ್ತೆ. ಸೊ ಅದರಿಂದ ಏನಾಗುತ್ತೆ, ಒಂದು ಪ್ರಾಜೆಕ್ಟ್ ಮೇಲೂ ಅದು ಎಫೆಕ್ಟ್ ಆಗುತ್ತೆ. ನೆಕ್ಸ್ಟು 26, ವಾಟ್ ಈಸ್ ಇಂಟರ್ನ್ಯಾಷನಲ್ ರಿಸ್ಕ್. ಇಂಟರ್ನ್ಯಾಷನಲ್ ರಿಸ್ಕ್ ಅಂತಂದರೆ ಏನು? ದಿಸ್ ಟೈಪ್ ಆಫ್ ರಿಸ್ಕ್ ಎಕ್ಸಿಸ್ಟ್ಸ್ ಓನ್ಲಿ in international projects whose earnings and cash flows are affected due to the unexpected exchange rate risk or political risk. ಸೊ ಇದೇನಾಗುತ್ತೆ, ಒಂದು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಮೇಲೆ ಮಾತ್ರ ಇಂಪ್ಯಾಕ್ಟ್ ಮಾಡುತ್ತೆ. ಮತ್ತು ಇದು ಕೆಲವೊಂದು ಟೈಮಲ್ಲಿ ಚೇಂಜಸ್ ಆಗುತ್ತೆ. ಏನು, ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಚೇಂಜ್ ಆಗುತ್ತೆ ಅಥವಾ ಅನ್ಸರ್ಟನಿಟಿ ಅಥವಾ ಪೊಲಿಟಿಕಲ್ ರಿಸ್ಕಿಂದ ಏನಾಗುತ್ತೆ, ಎಫೆಕ್ಟ್ ಮಾಡುತ್ತೆ ಒಂದು ಪ್ರಾಜೆಕ್ಟ್ ಮೇಲೆ. ನೆಕ್ಸ್ಟು 27, ನೇಮ್ ದ ಡಿಫ್ರೆಂಟ್ ಪ್ರಾಸ್ಪೆಕ್ಟಿವ್ ಆಫ್ ರಿಸ್ಕ್. ಯಾವ್ಯಾವ ರೀತಿ ಒಂದು ಪ್ರಾಸ್ಪೆಕ್ಟಿವ್ ರಿಸ್ಕ್ ಇದೆ. ಸೊ ಫಸ್ಟ್ ಒನ್ ಬಂದು ಸ್ಟ್ಯಾಂಡ್ ಅಲೋನ್ ರಿಸ್ಕ್ ಆ್ಯಂಡ್ ಫರ್ಮ್ ರಿಸ್ಕ್ ಆ್ಯಂಡ್ ಮಾರ್ಕೆಟ್ ರಿಸ್ಕ್. ನೆಕ್ಸ್ಟು 28 ಬಂದು ವಾಟ್ ಈಸ್ ಸೆನ್ಸಿಟಿವಿಟಿ ಅನಾಲಿಸಿಸ್. ಸೆನ್ಸಿಟಿವಿಟಿ ಅನಾಲಿಸಿಸ್ ಅಂದರೆ ಏನು? So a sensitivity analysis determines how different values of an independent variable affects a particular dependent variable under a given set of assumptions. ಏನು ಒಂದು ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಇಂಡಿಪೆಂಡೆಂಟ್ ವೇರಿಯಬಲ್ಸು ಹೇಗೆ ಒಂದು ಇಂಪ್ಯಾಕ್ಟ್ ಮಾಡುತ್ತೆ, ಅಫೆಕ್ಟ್ ಮಾಡುತ್ತೆ. ಸೊ ಅದನ್ನು ನಾವೆಂತ ಹೇಳ್ತೀವಿ, ಸೆನ್ಸಿಟಿವಿಟಿ ಅನಾಲಿಸಿಸ್. ನೆಕ್ಸ್ಟು ವಾಟ್ ಈಸ್ standard deviation. Standard deviation may be defined as a square root of square deviations calculated from the mean. ಏನಂತ ಹೇಳಿದ್ರೆ, ಒಂದು ಸ್ಕ್ವೇರ್ ರೂಟ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್, ಸ್ಕ್ವೇರ್ ಡಿವಿಯೇಷನ್ಸ್. ನೆಕ್ಸ್ಟ್, ಹೌ ಡು ಯು ಕಂಪ್ಯೂಟ್ ಸಿ ವಿ ಅಂತ ಹೇಳಿದ್ರೇನು, ಕೋಎಫಿಷಿಯಂಟ್ ವೇರಿಯೇಷನ್ಸ್. ಇನ್ನೊಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಡಿವೈಡೆಡ್ ಬೈ ದ ಮೀನ್ ಆರ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಫ್ಲೋಸ್. ಸೊ ಏನಿರುತ್ತೆ, ನಾವು ಏನು ಸ್ಟ್ಯಾಂಡರ್ಡಾಗಿ ಥಿಂಕ್ ಮಾಡ್ತೀವಿ, ಇಷ್ಟು ಪ್ರಾಫಿಟ್ ಬರುತ್ತೆ ಅಂತ ಥಿಂಕ್ ಮಾಡ್ತೀವಿ, ಬಟ್ ಆ್ಯಕ್ಚುಲಿ ಎಷ್ಟು ಬಂದಿದೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಏನು ಕೋಎಫಿಷಿಯಂಟ್ ವೇರಿಯೇಷನ್ಸ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್. ನೆಕ್ಸ್ಟ್ 31, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ CE ಅಪ್ರೋಚ್. CE ಅಪ್ರೋಚ್ ಅಂದರೆ ಏನು? ಸೊ ಏನಿದೆ CE ಅಪ್ರೋಚ್ ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ದಿಸ್ ಅಪ್ರೋಚ್ ದ ಎಸ್ಟಿಮೇಟೆಡ್ ಕ್ಯಾಶ್ ಫ್ಲೋಸ್ ಆರ್ ರೆಡ್ಯೂಸ್ಡ್ ಟು ಕನ್ಸರ್ವೇಟಿವ್ ಲೆವೆಲ್ ಬೈ ಅಪ್ಲೈಯಿಂಗ್ ಎ ಕರೆಕ್ಷನ್ ಫ್ಯಾಕ್ಟರ್ ಟರ್ಮ್ಡ್ ಆಸ್ ಸರ್ಟನಿಟಿ ಈಕ್ವಲೆಂಟ್ ಕೋಎಫಿಷಿಯಂಟ್. ನೆಕ್ಸ್ಟು 32, ವಾಟ್ ಈಸ್ ಡಿಸಿಷನ್ ಟ್ರೀ. ಡಿಸಿಷನ್ ಟ್ರೀ ಅಂದರೆ ಏನು? ಡಿಸಿಷನ್ ಟ್ರೀ is a graphic display of relationship between present decision and possible future events. Future decisions or their consequences. ಏನು ಒಂದು ಪ್ರೆಸೆಂಟ್ ಡಿಸಿಷನ್ನ ಇಟ್ಕೊಂಡು ನಾವು ಏನು ಮಾಡ್ತೀವಿ, ಫ್ಯೂಚರ್ ಡಿಸಿಷನ್ಸ್ನ ಏನು ಮಾಡುವಂಥದ್ದು, ಮ್ಯಾಪಿಂಗ್ ಮಾಡುವಂಥದ್ದು ಅಥವಾ
ಬರ್ಕೊಳ್ಳುವಂಥದ್ದು. ಸೊ ಅದನ್ನ ಏನು ಟ್ರೀ ರೂಪದಲ್ಲಿ ಬರೆಯುವಂಥದ್ದು. ನೆಕ್ಸ್ಟು 33 ಗಿವಿಂಗ್ ದ ಮೀನಿಂಗ್ ಆಫ್ ಡಿವಿಡೆಂಡು. ಡಿವಿಡೆಂಡ್ ಅಂದರೆ ಏನು? ಸೊ ಎ ಡಿವಿಡೆಂಡ್ ಈಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ರಿವಾರ್ಡ್ ಫ್ರಮ್ ಎ ಪೋರ್ಷನ್ ಆಫ್ ಕಂಪನೀಸ್ ಅರ್ನಿಂಗ್ಸ್ ಆ್ಯಂಡ್ ಈಸ್ ಪೇಯ್ಡ್ ಟು ಕ್ಲಾಸ್ ಆಫ್ ಇಟ್ಸ್ ಶೇರ್ ಹೋಲ್ಡರ್ಸ್. ನಾವು ಶೇರ್ ಹೋಲ್ಡರ್ಸ್ಗೆ ಏನೋ ಒಂದು ಪ್ರಾಫಿಟಲ್ಲಿ ಅರ್ನಿಂಗ್ಸಲ್ಲಿ ಕೊಡ್ತೀವಿ, ಸೊ ರಿವಾರ್ಡ್ಸ್ನ ಕೊಡ್ತೀವಿ, ಸೊ ಅದು ರೇಟ್ ಆಫ್ ರಿಟರ್ನ್ಸ್ನ ಕೊಡ್ತೀವಿ ಅವರಿಗೆ ಶೇರ್ ಹೋಲ್ಡರ್ಸ್ಗೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ? ಡಿವಿಡೆಂಡ್ ಅಂತ ಹೇಳ್ತೀವಿ. ನೆಕ್ಸ್ಟು 34 ನೇಮ್ ಆಫ್ 2 ರಿಲೆವೆನ್ಸ್ ಥಿಯರೀಸ್ ಆಫ್ ಡಿವಿಡೆಂಡ್ಸ್. ಸೊ ವಾಲ್ಟರ್ಸ್ ಮಾಡೆಲ್ ಮತ್ತು ಗಾರ್ಡನ್ಸ್ ಮಾಡೆಲ್. ಸೊ ಗಾರ್ಡನ್ಸ್ ಮಾಡೆಲ್. ನೆಕ್ಸ್ಟು ಈ ಅಪ್ರೋಚ್ ಏನಾಗಿರುತ್ತೆ ಅಥವಾ ಮಾಡೆಲ್ ಏನಾಗಿರುತ್ತೆ, ಅದು ಇರ್ರಿಲೆವೆನ್ಸ್ ಥಿಯರಿ ಆಗಿರುತ್ತೆ, ಅದಕ್ಕದು ಉದಾಹರಣೆ ಆಗಿರುತ್ತೆ. ಬಟ್ ಇದರಲ್ಲಿ ವಾಲ್ಟರ್ಸ್ ಮಾಡೆಲು ಮತ್ತು ಗಾರ್ಡನ್ಸ್ ಮಾಡೆಲ್ ಏನಾಗಿರುತ್ತೆ, ಮೇನ್ಲಿ 2 ರಿಲೆವೆನ್ಸ್ ಥಿಯರೀಸ್ ಆಗಿರುತ್ತೆ ಡಿವಿಡೆಂಡ್ಸಲ್ಲಿ. ನೆಕ್ಸ್ಟು 35 ಅಸಂಪ್ಷನ್ಸ್ ಆಫ್ ವಾಲ್ಟರ್ಸ್ ಮಾಡೆಲ್. ವಾಲ್ಟರ್ಸ್ ಮಾಡೆಲಲ್ಲಿ ಏನೇನೆಲ್ಲ ಅಸಂಪ್ಷನ್ಸ್ ಇದೆ? ಸೊ ಫಸ್ಟ್ ಒನ್ನು, ಆಲ್ ದ ಫೈನಾನ್ಸಿಂಗ್ ಈಸ್ ಡನ್ ಥ್ರೂ ದ ರಿಟೈನ್ಡ್ ಅರ್ನಿಂಗ್ಸ್, ನೋ ಎಕ್ಸ್ಟರ್ನಲ್ ಫೈನಾನ್ಸಿಂಗ್ ಈಸ್ ಯೂಸ್ಡು. ಸೊ ಇದು ಒಂದು ಬಿಸ್ನೆಸ್ ಏನ್ರಲ್ಲಿ ನಡೀತಾ ಇರುತ್ತೆ, ಒಂದು ರಿಟೈನ್ಡ್ ಅರ್ನಿಂಗ್ಸಲ್ಲಿ ಯುಟಿಲೈಸ್ ಮಾಡಿಕೊಂಡ್ರು ಫೈನಾನ್ಸಿಂಗ್ನ ಫೈನಾನ್ಸ್ ಆ ಸೋರ್ಸ್ನಲ್ಲಿ ರಿಟೈನ್ಡ್ ಅರ್ನಿಂಗ್ಸ್ ಸೋರ್ಸ್ನಲ್ಲಿ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟು ರೇಟ್ ಆಫ್ ರಿಟರ್ನು ಮತ್ತು ಕಾಸ್ಟ್ ಆಫ್ ಕ್ಯಾಪಿಟಲ್ಲು ಏನಿರುತ್ತೆ, ರಿಮೈನ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಯಾವುದೇ ಚೇಂಜಸ್ ಇಲ್ಲ ಇದರಲ್ಲಿ. ನೆಕ್ಸ್ಟು ಆಲ್ ದ ಅರ್ನಿಂಗ್ಸ್ ಆರ್ ಐದರ್ ರಿಟರ್ನ್ಡ್ ಆರ್ ಡಿಸ್ಟ್ರಿಬ್ಯೂಟೆಡ್ ಕಂಪ್ಲೀಟ್ಲಿ ಅಮಾಂಗ್ ದ ಶೇರ್ ಹೋಲ್ಡರ್ಸ್. ಒಂದು ಪ್ರಾಫಿಟ್ಸ್ ಏನಾಗಿರುತ್ತೆ, ರಿಟರ್ನ್ಡ್ ಅರ್ನಿಂಗ್ಸ್ ಆಗಿರುತ್ತೆ, ಅಥವಾ ಶೇರ್ ಹೋಲ್ಡರ್ಸ್ಗೆ ಏನಾಗಿರುತ್ತೆ, ಅದು ಡಿವೈಡ್ ಆಗಿರುತ್ತೆ, ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ನೆಕ್ಸ್ಟ್ 4th ಒನ್ನು, ದ ಅರ್ನಿಂಗ್ ಪರ್ ಶೇರ್ ಆ್ಯಂಡ್ ಡಿವಿಡೆಂಡ್ ಪರ್ ಶೇರ್ ರಿಮೈನ್ ಕಾನ್ಸ್ಟೆಂಟ್. ಸೊ ಅರ್ನಿಂಗ್ ಪರ್ ಶೇರು ಮತ್ತು ಡಿವಿಡೆಂಡ್ ಪರ್ ಶೇರು ಏನಾಗಿರುತ್ತೆ, ಎರಡು ಫಿಕ್ಸಡ್ ಆಗಿರುತ್ತೆ. ಲಾಸ್ಟ್ ಒನ್, ದ ಫಾರ್ಮರ್ ಪರ್ಪ್ಯಾಕ್ಚುವಲ್ ಲೈಫ್. ಪರ್ಪ್ಯಾಕ್ಚುವಲ್ ಲೈಫ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಲೈಫು, ಲಾಂಗ್ ಟರ್ಮ್ ಲೈಫ್ ಅಂತ ಹೇಳ್ತೀವಿ. ನೆಕ್ಸ್ಟು 36 ವಾಟ್ ಡು ಯು ಮೀನ್ ಬೈ ಇರ್ರಿಲೆವೆನ್ಸ್ ಥಿಯರಿ ಆಫ್ ಡಿವಿಡೆಂಡ್ಸ್. ನಾನು ಅವಾಗಲೇ ಹೇಳ್ದಂಗೆ ಇರ್ರಿಲೆವೆನ್ಸ್ ಥಿಯರಿ ಅಂತ ಹೇಳಿದ್ರೆ ಅದೇನಾಗಿರುತ್ತೆ, ಅಪ್ರೋಚ್ ಆಗಿರುತ್ತೆ. ಸೊ ಮಾಡಿಗ್ಲೋ ಆ್ಯಂಡ್ ಮಿಲ್ಲರ್ ಥಿಯರಿ ಆಗಿರುತ್ತೆ. ಸೊ ಡಿವಿಡೆಂಡ್ ಪಾಲಿಸಿ ಹ್ಯಾಸ್ ನೋ ಎಫೆಕ್ಟ್ ಆನ್ ದ ಶೇರ್ ಪ್ರೈಸ್ ಆಫ್ ದ ಕಂಪನಿ ಆ್ಯಂಡ್ ಈಸ್ ದೇರ್ ಫೋರ್ of no consequences. In their opinion, investors do not differentiate between dividends and capital gains. ಏನು ಹೇಳ್ತಾ ಇದೆ ಇರ್ರಿಲೆವೆನ್ಸ್ ಥಿಯರಿ, ಒಂದು ಏನೇ ಚೇಂಜಸ್ ಆದ್ರೂ ಅಥವಾ ಏನೇ ಒಂದು ಡಿವಿಡೆಂಡ್ ಪಾಲಿಸಿಲಿ ಚೇಂಜ್ ಆದ್ರೂ ಅದು ಏನಾಗಲ್ಲ, ಒಂದು ಶೇರ್ ಪ್ರೈಸ್ ಮೇಲೆ ಅಥವಾ ಕಂಪ್ನಿ ಆಫ್ ದ ಶೇರ್ ಪ್ರೈಸ್ ಮೇಲೆ ಏನೂ ಎಫೆಕ್ಟ್ಸ್ ಆಗಲ್ಲ ಅಂತ ಹೇಳುತ್ತೆ, ಏನು ಇರ್ರಿಲೆವೆನ್ಸ್ ಥಿಯರಿ ಹೇಳುತ್ತೆ. ನೆಕ್ಸ್ಟು 37 ವಾಟ್ ಈಸ್ ದ ಪರ್ಫೆಕ್ಟ್ ಕ್ಯಾಪಿಟಲ್ ಮಾರ್ಕೆಟ್. ಪರ್ಫೆಕ್ಟ್ ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಏನು? ಸೊ ಅದರಲ್ಲಿ ಏನೇನೆಲ್ಲ ಬರುತ್ತೆ. ಸೊ ಎ ಪರ್ಫೆಕ್ಟ್ ಮಾರ್ಕೆಟ್ ಈಸ್ ಎ ಮಾರ್ಕೆಟ್ ಇನ್ ವಿಚ್ ದೇರ್ ಆರ್ ನೆವರ್ ಎನಿ ಆರ್ಬಿಟ್ರೇಜ್ ಅಪರ್ಚುನಿಟಿ. ಎ ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಪರ್ಫೆಕ್ಟ್ ವೆನ್ ಎನಿ ಆಫ್ ಇನ್ವೆಸ್ಟರ್ಸ್ ಹ್ಯಾವ್ ನೋ ಎನಫ್ ಪವರ್ ಟು ಚೇಂಜ್ ದ ಪ್ರೈಸ್ ಆಫ್ ಎನ್ ಅಸೆಟ್ಸ್ ಆ್ಯಂಡ್ ಆಲ್ ಆಫ್ ದೆಮ್ ಹ್ಯಾವ್ ಆ್ಯಕ್ಸಸ್ ಟು ದ ಸೇಮ್ ಇನ್ಫಾರ್ಮೇಷನ್. ಏನಿರುತ್ತೆ, ಎಲ್ಲ ಒಂದು ಇಲ್ಲಿ ಫಿಕ್ಸ್ಡ್ ಮಾರ್ಕೆಟ್ ಆಗಿರುತ್ತೆ. ಸೊ ಇಲ್ಲಿ ಏನಿರುತ್ತೆ, ಎಲ್ಲ ಶೇರ್ ಹೋಲ್ಡರ್ಸ್ಗೂ ಈಕ್ವಲ್ ಆಗಿ ಪ್ರೈಸ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇದನ್ನು ಯಾವುದೇ ನಾವು ಬೇರೆ ಮಾರ್ಕೆಟಲ್ಲಿ ಮಾರೋಕ್ಕಾಗಲ್ಲ ಶೇರ್ಸನ್ನು. ನೆಕ್ಸ್ಟು ಲಾಸ್ಟ್ 38 ಗಿವ್ ದ ಮೀನಿಂಗ್ ಆಫ್ ಫ್ಲೋಟೇಷನ್ ಕಾಸ್ಟ್. ಫ್ಲೋಟೇಷನ್ ಅಂದರೆ ಏನು? ಸೊ ಫ್ಲೋಟೇಷನ್ ಕಾಸ್ಟ್ ಆರ್ ಇನ್ಕರ್ಡ್ ಬೈ ಪಬ್ಲಿಕಲಿ ಟ್ರೇಡೆಡ್ ಕಂಪ್ನಿ ವೆನ್ ಇಟ್ ಇಶ್ಯೂಸ್ ನ್ಯೂ ಸೆಕ್ಯೂರಿಟೀಸ್ and includes expenses such as underwriting fees, legal fees and security registration fees. ಸೊ ಏನು ಫ್ಲೋಟೇಷನ್ ಕಾಸ್ಟ್ ಅಂತ ಹೇಳಿದ್ರೆ, ನಾವು ಏನು ಒಂದು ಕ್ಯಾಪಿಟಲ್ನ ಕಲೆಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು. ಸೊ ಅದನ್ನು ಕಲೆಕ್ಟ್ ಮಾಡೋದಕ್ಕೆ ಅಥವಾ ಅದನ್ನು ಏನು ಮಾಡೋದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಲೀಗಲ್ ಫೀಸ್ ಎಲ್ಲ ಏನು ಪೇ ಮಾಡ್ತೀವಿ, ನಾವು ಅದನ್ನು ಏನಂತ ಹೇಳ್ತೀವಿ, ಫ್ಲೋಟೇಷನ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಇದು ಏನು ಮಾಡುತ್ತೆ, ಈಕ್ವಿಟಿಯಲ್ಲೂ ಬರುತ್ತೆ, ಪ್ರಿಫರೆನ್ಸ್ ಶೇರ್ಸಲ್ಲೂ ಬರುತ್ತೆ. ಸೊ ಶೇರ್ಸ್ನ ಕಲೆಕ್ಟ್ ಮಾಡುವಾಗ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಶೇರ್ ಹೋಲ್ಡರ್ಸ್ನ ನಾವೇನು ಮಾಡ್ತೀವಿ, ಕೆಲವೊಂದು ಪ್ರೊಸೀಜರ್ನ ಮಾಡಬೇಕು, ಫೀಸ್ನ ಪೇ ಮಾಡಬೇಕು. ಸೊ ಅದನ್ನೆಲ್ಲ ನಾವೇನಂತ ಹೇಳ್ತೀವಿ, ಫ್ಲೋಟೇಷನ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಇದು ಒಂದು 2 ಮಾರ್ಕ್ಸ್ ಕ್ವೆಶನ್ಸು, ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸು. ಇದಷ್ಟೇ ಅಲ್ಲ, ಮತ್ತೆ ಬೇರೆ ಬೇರೆ ಕ್ವೆಶನ್ಸ್ ಇದೆ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವಿತ್ ಆನ್ಸರ್ಸ್ ಜೊತೆ ಏನು ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದು ಒಂದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಇರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ. ಸೊ ಚೆನ್ನಾಗಿ ನೋಡ್ಕೊಳ್ಳಿ, ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ. ನಿಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತೆ ಏನೋ ಒಂದು ಕಂಟೆಂಟ್ ಅಂತೇಳಿ, ಅದನ್ನು ನೀವು ಎಕ್ಸಾಮ್ಗೆ ಓದ್ಕೊಂಡು ಹೋದರೆ ತುಂಬ ಯೂಸ್ ಆಗುತ್ತೆ ನಿಮಗೆ.
ಸೊ ಈ ನೆಕ್ಸ್ಟು ಏನಾದ್ರು ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ಸೊ ಇನ್ನು ಸೆಕೆಂಡ್ ಪಾರ್ಟ್ ಏನಿದೆ, ಇನ್ನೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ.